ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಯುವಕ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ವೆಜ್ ಕುರ್ಮಾ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಿಕ್ಸ್ ತರಕಾರಿಯಿಂದ ಮಾಡೋದು ಇದು. ಇದಾಗಿ ಹೊಸದಾಗಿ ನೋಡ್ತಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಅಂದರೆ ಯಾವ ಥರ ಅನ್ನೋದು ಅರ್ಥ ಆಗುತ್ತೆ ನಿಮಗೆ. ವೆಜ್ ಕುರ್ಮಾ ಆಮೇಲೆ ಪೂರಿ, ದೋಸೆ, ಚಪಾತಿಗೆ ಇದೆಲ್ಲ ಸೆಟ್ ಆಗುತ್ತೆ. ಕ್ರಿಸ್ಪಿಯಾಗಿ ಆಮೇಲೆ ಗ್ರೇವಿ ಥರ ಈ ಮನೆಯಲ್ಲೇ ನಾವು ಮಾಡ್ಕೋಬೋದು. ಹೋಟೆಲ್ ಟೇಸ್ಟ್ ಇರುತ್ತೆ ನೋಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಸಂತಾಗಿ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆ, ಆಮೇಲೆ ಕ್ಯಾರೆಟು, ಬೀನ್ಸು, ಬಟಾಣಿನ ನಾನು ನೆನೆ ಹಾಕಿಟ್ಕೊಂಡಿದ್ದೀನಿ, ಟೊಮೊಟೊ, ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು, ಡ್ರೈ ಇಂಗ್ರೀಡಿಯೆಂಟ್ಸ್. ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ಬೇಕು ನಾವು. ಕೊತ್ತಂಬರಿ ಸೊಪ್ಪು ನೋಡಿ ಇದು. ಇವಾಗ ಕೊಬ್ಬರಿ ಹಸಿ ಕೊಬ್ಬರಿ ಹಾಕ್ಕೋಬೋದು. ಇದಕ್ಕೆ ನಾನು ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಒಂದು 5 ಗೋಡಂಬಿ ಹಾಕ್ಕೊತಾ ಇದ್ದೀನಿ ನೋಡಿ. ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಸಣ್ಣಗೆ, ಅದನ್ನು ನಾನು ಕುಕ್ಕರ್ಗೆ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿರಿ. ಆಲೂಗಡ್ಡೆ, ಕ್ಯಾರೆಟು, ಆಮೇಲೆ ಬೀನ್ಸು, ಇದನ್ನು ಬೇಗನೆ ಮಾಡ್ಕೋಬೋದು ನೀವು ಮನೆಯಲ್ಲಿ. ನಾನಿವಾಗ ಇದನ್ನೆಲ್ಲ ತೊಳೆದು ಹಾಕ್ಕೊಂಡಿದ್ದೀನಿ ನೋಡಿರಿ. ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. 1-2 ವಿಸಲ್ ಆದರೆ ಸಾಕು. ಇದಕ್ಕೆ ಜಾಸ್ತಿ ಬಂದರೆ ಮೆತ್ತಗಾಗಿ ಸರಿಯಾಗಲ್ಲ. ಇವಾಗ ನೋಡಿ, ಬಟಾಣಿ ಹಾಕ್ಕೊತಾ ಇದ್ದೀನಿ ನಾನು. ಇದಕ್ಕೆ ಬೇಕಾಗುವಷ್ಟು ನೀರು ನೋಡಿರಿ. ಮಿಕ್ಸಿಗೆ ಹಾಕ್ಕೊಂಬಂದಿದ್ವಲ್ಲ, ಈ ಥರ ನುಣ್ಣಗೆ ರುಬ್ಕೋಬೇಕು. ತರಿಯಾಗಿ ರುಬ್ಕೋಬಾರ್ದು. ಇದನ್ನು ಸಣ್ಣಗೆ ರುಬ್ಕೊಂಬರ್ಬೇಕು ನೋಡಿ. ಇವಾಗ ಕುಕ್ಕರಲ್ಲಿ ನಾವು ಇಟ್ಟಿದ್ವಲ್ಲ, ಅದು ಬೆಂದೈತಿ ನೋಡಿರಿ. ಸ್ವಲ್ಪ ಬೆಂದ್ರೂ ಚೆನ್ನಾಗಿರುತ್ತೆ ನೋಡಿರಿ. ಈ ಥರ ಆಲೂಗಡ್ಡೆನ ನೋಡ್ಕೊತಾ ಇದ್ದೀನಿ ನೋಡಿರಿ ನಾನು. ಇದು ಬೆಂದೈತಿ. ಇವಾಗೊಂದು ಬಾಣಲಿ ತೊಗೊಂಡೇನು ನೋಡಿರಿ ನಾನು. ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಒಂಚೂರು ಜಾಸ್ತಿನೇ ಹಾಕೋಬೇಕು ನೋಡಿರಿ. ಇದಕ್ಕೆ ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಚಿರೋ ಈರುಳ್ಳಿ, ಹಿಂಗೆ ಹಾಕ್ಕೊಳತ್ತೀನಿ ನೋಡಿರಿ ನಾನು. 1 ಟೀ ಸ್ಪೂನು ಹಿಂಗು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನು. ಇದು ಮೇನ್ ನೋಡಿರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಘಮ ಅದರಲ್ಲಿ ಚೆನ್ನಾಗಿರುತ್ತೆ. ಇದನ್ನು ಚೂರು 1 ಟೀ ಸ್ಪೂನ್ ಜಾಸ್ತಿನೇ ಹಾಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ ನೋಡಿರಿ. ಇವಾಗ ನಾವು ಮಸಾಲೆನ ಏನು ರುಬ್ಕೊಂಬಂದಿದ್ದನೋ ಅದನ್ನು ಒಗ್ಗರಣೆಲಿ ಸೇರಿಸ್ತಾ ಇದ್ದೀವಿ ನೋಡಿರಿ. ಈ ಥರ ಸೇರಿಸ್ಕೋಬೇಕು. ಅದೇನು ಮಿಕ್ಸರ್ಗೆ ಹತ್ತಿತ್ತಲ್ಲ, ಅದಕ್ಕೆ ನೀರು ಹಾಕಿ ನಾನು ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನು ಅರಿಶಿನ, ಮಸಾಲೆ ಹಾಕ್ಕೊಳತ್ತೀನಿ ನೋಡಿರಿ ನಾನು. 1 ಟೀ ಸ್ಪೂನು ಉಪ್ಪು, ಗರಂ ಮಸಾಲೆ ಹಾಕ್ಕೋಬೇಕ್ರಿ. ನೀವು ಚಿಕನ್ ಮಸಾಲೆನಾದರೂ ಹಾಕ್ಕೊಳ್ಳಿ, ಈ ಮನೇಲಿ ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ. ನಾನು ಬೆಂದಿರೋ ತರಕಾರಿ ಹಾಕ್ಕೊಳತ್ತೀನಿ ನೋಡಿರಿ. ಇದಾದಮೇಲೆ ಜಾಸ್ತಿ ಏನು ಬೇಯಿಸೋದು ಬೇಡ. ಇದನ್ನ ಆವಾಗಲೇ ನಾವು ಕುದಿಸಿದ್ವಲ್ಲ ತರಕಾರಿನ, ಇವಾಗೆಲ್ಲ ಸೆಟ್ ಆಗೈತೆ ನೋಡಿರಿ. ಒಂದು 5 ನಿಮಿಷ ಈ ಥರ ಸ್ಪೂನಿಂದ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಥರ ಮಾಡಿಕೊಂಡ್ರೆ ನೀವು ಚೆನ್ನಾಗಿರುತ್ತೆ. ಇದು ದೋಸೆಗೆ, ಪೂರಿಗೆ ಈ ಥರ ಸಾಗು ಮಾಡಿಕೊಂಡ್ರೆ ಚೆನ್ನಾಗಿರ್ತೈತೆ ನೋಡಿರಿ. ನಾನು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತೀನಿ ನೋಡಿರಿ. ರೆಡಿ ಆಯ್ತು ನೋಡಿರಿ. ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು ನಾವು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.